Once again, all of you, good morning. Yes, okay. ನೋಡಿ, ಈ ದಿನ ನಾವು ಸಮಾಜ ವಿಜ್ಞಾನದಲ್ಲಿ ಅರ್ಥಶಾಸ್ತ್ರ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಏನ್ ಹೇಳ್ತೀವಿ? ಅರ್ಥಶಾಸ್ತ್ರದ ನೋಡಿ, ಇಂಗ್ಲಿಷ್ ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್, ಅದ್ರ ಬಗ್ಗೆ ಈಗ ನಾವು ನೋಡೋಣ. ಹಿಂದೆ ನಾವು ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರ ಎಂದ್ರೇನು, ಅರ್ಥಶಾಸ್ತ್ರದ ಪಿತಾಮಹ ಯಾರು, ಅರ್ಥಶಾಸ್ತ್ರದ ಬಗ್ಗೆ ಅರ್ಥಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂತಹ ವ್ಯಾಖ್ಯಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನೋಡೋಣ, ಈಗ ಇಂದಿನ ಒಂದು ತರಗತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸರಳ ಪ್ರಶ್ನೆಗಳನ್ನ ಕೇಳ್ತೀನಿ. ಗೊತ್ತಿದ್ದರೂ ಆನ್ಸರ್ ಅನ್ನ ಹೇಳ್ಬೇಕು. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಯಾರು? ಬಾಯ್ಸ್, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಹೇಳಪ್ಪ. ಇನ್ನೊಂದ್ಸರಿ ಹೇಳು. ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ನೋಡಿ, ಇವರು ಅರ್ಥಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ನೋಡೋಣ, ಅದು ಯಾರಿಗಾರು ಗೊತ್ತಿದ್ರೆ ಹೇಳ್ತೀರಾ? ಅರ್ಥಶಾಸ್ತ್ರದ ಬಗ್ಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ವ್ಯಾಖ್ಯಾನ ಅಂತ ಹೇಳ್ತೀವಿ, ಡೆಫಿನೇಷನ್ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರ ಯಾವುದನ್ನ ಕುರಿತು ಹೇಳ್ತದೆ ಅಂತ ಅಂದ್ಬಿಟ್ಟು, ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಎಸ್, ವೆರಿ ಗುಡ್. ಅರ್ಥಶಾಸ್ತ್ರ ಏನನ್ನ ಕುರಿತು ಅಧ್ಯಯನ ಮಾಡುತ್ತಂತ ಹೇಳಿದ್ರೆ ಸಂಪತ್ತನ್ನು ಕುರಿತು ತಿಳಿಸ್ತಕ್ಕಂಥದ್ದು ಅರ್ಥಶಾಸ್ತ್ರ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎಸ್, ವೆರಿ ಗುಡ್. ನೋಡಿ, ಹಾಗೇನೆ ಈಗ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್, ಇತಿಹಾಸದ ಪಿತಾಮಹ ಎಸ್. ನೋಡಿ, ಈ ಕಡೆ ರಿಪ್ಲೈ ಬರಲ್ಲ. ಇತಿಹಾಸದ ಪಿತಾಮಹ ಯಾರು? ಡೋಂಟ್ ಶೌಟ್. ಅದೇ ರೀತಿ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಅದೇ ರೀತಿ ಸಮಾಜಶಾಸ್ತ್ರದ ಪಿತಾಮಹ ವೆರಿ ಗುಡ್, ಆಗಸ್ಟ್ ಕಾಮ್ಟೆ. ರಾಜ್ಯಶಾಸ್ತ್ರದ ಪಿತಾಮಹ ನೋಡಿ, ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರದು. ವಿಷಯವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೇಸ್ಟ್ ಏನ್ ಪ್ರಶ್ನೆ ಕೇಳಿದ್ದಾರೆ? ಅರ್ಥಶಾಸ್ತ್ರ ಕೇಳಿದ್ದಾರೆ, ಅದರ ಪಿತಾಮಹ ಕೇಳಿದ್ದಾರೆ. ಅರ್ಥಶಾಸ್ತ್ರದ ಬಗ್ಗೆ ಅಲ್ಲಿ ಆಡಮ್ ಸ್ಮಿತ್ ಏನ್ ವ್ಯಾಖ್ಯಾನ ಹೇಳಿದರೆ ಅದ್ರ ಬಗ್ಗೆ ಕೇಳಿದ್ದಾರೆ. ಹಂಗೆ ನೀವು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ಉತ್ತರ ಹೇಳ್ಬೇಕಾಗುತ್ತೆ. ನೋಡೋಣ, ಈಗ ನಾವೀಗ ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 28 ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಫಸ್ಟ್ ಮೂಲ ಪರಿಕಲ್ಪನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಅರ್ಥಶಾಸ್ತ್ರ ಸುಲಭವಾಗಿ ನಮಗೆ ಅರ್ಥ ಆಗ್ಬೇಕಪ್ಪ ಅಂದ್ರೆ, ಲಿಸನ್, ಈ ಅರ್ಥಶಾಸ್ತ್ರ ನಮಗೆ ಸುಲಭವಾಗಿ ತಿಳಿಬೇಕಪ್ಪ ಅಂದ್ರೆ ಅದರ ಪಾರಿಭಾಷಿಕ ಪದಗಳ ಅರಿವು ಗೊತ್ತಾಗಬೇಕು. ಇದರ ಪಾರಿಭಾಷಿಕ ಪದಗಳ ಅರಿವು, ಪಾರಿಭಾಷಿಕ ಪದಗಳ ಬಗ್ಗೆ ಅರಿವು ಇರಬೇಕು. ನೋಡಿ, ಇಲ್ಲಿ ನಾವು ಜನರಲ್ ಆಗಿ ಕೆಲವು ಮಾತಾಡ್ತೀವಿ, ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಅರ್ಥಶಾಸ್ತ್ರ ಪ್ರಕಾರ ಅದಕ್ಕೆ ವಿಶೇಷವಾದ ಅರ್ಥ ಇರ್ತದೆ. ನಾವು ಕಾಮನ್ ಆಗಿ ಆಡ್ತಕ್ಕಂಥದ್ದು ಬೇರೆ, ಅರ್ಥಶಾಸ್ತ್ರ ಪ್ರಕಾರ ಆ ಪದಗಳಿಗೆ ವಿಶೇಷವಾದ ಅರ್ಥವನ್ನ ಕಲ್ಪಿಸಲಾಗಿದೆ. ಹಂಗಾಗಿ ಇದರ ಅರ್ಥಶಾಸ್ತ್ರದ ಪಾರಿಭಾಷಿಕ ಪದಗಳ ಬಗ್ಗೆ ನಮಗೆ ಫಸ್ಟ್ ತಿಳುವಳಿಕೆ ಇರಬೇಕು, ಅರಿವಿರಬೇಕು. ಅವಾಗ ಏನಾಗುತ್ತೆ, ನಮಗೆ ಆ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಾಗ್ತದೆ. ನೋಡಿ, ಇಲ್ಲಿ ದಿನನಿತ್ಯದ ಬಳಕೆಯಲ್ಲಿ ಅನೇಕ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ.
ಅರ್ಥಶಾಸ್ತ್ರದಲ್ಲಿ ಅವುಗಳಿಗೆ ನಿರ್ದಿಷ್ಟ ಅರ್ಥ ಮತ್ತು ವ್ಯಾಪ್ತಿ ಇದೆ. ಅರ್ಥಶಾಸ್ತ್ರ ಪ್ರಕಾರ ನಿರ್ದಿಷ್ಟವಾದ ಅರ್ಥ ಮತ್ತು ವ್ಯಾಪ್ತಿ ಇದೆ. ಅಂದ್ರೆ ವಿಶೇಷವಾದ ಒಂದು ಅರ್ಥ ಇದೆ ಮತ್ತು ಸ್ಕೋಪ್ ಅಂತ ಹೇಳ್ತೀವಿ. ವ್ಯಾಪ್ತಿ ಅಂದ್ರೆ ಅದು ವಿಶಾಲತೆಯನ್ನು ಹೊಂದಿದೆ. ಆ ಒಂದು ಪದಗಳು ಅರ್ಥ ಏನಿದೆಯೋ ಅದು ವಿಶಾಲತೆಯನ್ನು ಹೊಂದಿರತಕ್ಕಂಥದ್ದು. ನಂತರ ನಿರ್ದಿಷ್ಟವಾದ ಒಂದು ಅರ್ಥವನ್ನ ಒಳಗೊಂಡಿದೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ನೋಡಿ. ಆದ್ದರಿಂದ ಇದರ ಒಂದು ಪರಿಕಲ್ಪನೆಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಗೊತ್ತಿರಬೇಕು. ಅರ್ಥಶಾಸ್ತ್ರದ ಪರಿಕಲ್ಪನೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಈಗ ಉದಾಹರಣೆ ನಾವು ಜನರಲ್ ಆಗಿ ಈಗ ಬೇಡಿಕೆ ಅಂದ್ರೆ ಏನಪ್ಪಾ, ಸುಮ್ಮನೆ ಆಡು ಭಾಷೆಗೆ ಹೇಳ್ರಿ, ಡೀಪ್ ಆಗಿ ಅಂತ ತಗೋಬೇಡ್ರಿ, ಈಸಿಯಾಗಿ. ಬೇಡಿಕೆ ಅಂದ್ರೆ ಏನು? ಸಾಮಾನ್ಯವಾಗಿ ಯಾರ ಬೇಡ್ಕೊಳ್ಳೋದು, ಏನಾರ ಕೇಳೋದು ಅಂತ ಅರ್ಥ ಬರ್ತದೆ, ಹೌದ್ ತಾನೆ? ನೋಡಿ, ಇಲ್ಲಿ ಅದೇ ರೀತಿ ಅರ್ಥಶಾಸ್ತ್ರ ಪ್ರಕಾರ ಅದಕ್ಕೆ ವಿಶೇಷವಾದ ಅರ್ಥ ಇದೆ. ಅದಕ್ಕೆ ಹೇಳೋದು ಪಾರಿಭಾಷಿಕ ಪದಗಳ ಬಗ್ಗೆ ತಿಳುವಳಿಕೆ ಇರಬೇಕು, ಅರಿವಿರಬೇಕು ಅನ್ನೋ ಮಾತನ್ನ ಇಲ್ಲಿ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಅಂದ್ರೆ ನಾವು ಜನರಲ್ ಆಗಿ ಮಾತಾಡ್ತಕ್ಕಂಥದ್ದು ಪದಗಳ ಅರ್ಥನೇ ಬೇರೆ ಇರ್ತದೆ. ಅರ್ಥಶಾಸ್ತ್ರ ಪ್ರಕಾರ ಅದಕ್ಕೆ ವಿಶೇಷವಾದ ಅರ್ಥ ಇರ್ತದೆ ಮತ್ತು ಸ್ಕೋಪ್ ವ್ಯಾಪ್ತಿ ಕೂಡ ಇರ್ತದೆ. ನೋಡೋಣ ಹಾಗಾದ್ರೆ ಏನು ಈ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಒಂದು, ಬೇಡಿಕೆ. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಲ್ಲಿ ಒಂದು ಬೇಡಿಕೆ, ಎರಡು ಪೂರೈಕೆ, ಮೂರು ಉತ್ಪಾದನೆ, ಗೊತ್ತಿದ್ರೆ ಹೇಳಿ, ನಾಲ್ಕು ವಿತರಣೆ. ನೋಡಿ, ಇವನ್ನ ನಾಲ್ಕು ಅಂಶಗಳನ್ನು ನಾವು ಹುಡುಗರು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ ಕರಿತೀವಿ. ಈಗ ಈ ಪದಗಳನ್ನು ನಾವು ಜನರಲ್ ಆಗಿ ಬೇರೆ ಮಾತಾಡ್ತೀವಿ, ಆದ್ರೆ ಅರ್ಥಶಾಸ್ತ್ರ ಪ್ರಕಾರ ವಿಶೇಷವಾದ ಅರ್ಥವನ್ನ ಕಲ್ಪಿಸಲಾಗಿದೆ. ಬೇಡಿಕೆ ಅಂದ್ರೆ ಅದಕ್ಕೆ ತನ್ನದೇ ಆದ ಅರ್ಥ ಇದೆ, ಪೂರೈಕೆ ಅಂದ್ರೆ ಕೂಡ ಅದಕ್ಕೆ ತನ್ನದೇ ಆದ ಅರ್ಥ ಇದೆ. ಏನಂತೀವಿ ನಾವು ಸಾಮಾನ್ಯವಾಗಿ ಪೂರೈಕೆ ಅಂದ್ರೆ ಆಡು ಭಾಷೆಯಲ್ಲಿ? ಮಾನವನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಪೂರೈಕೆ. ಯಾರು ಮತ್ತೆ? ಎಸ್, ಸಿಡೋರ್. ಸಪ್ಲೈ, ಪೂರೈಕೆ ಅಂದ್ರೆ ಸಪ್ಲೈ ಅಂತ ಗೊತ್ತಾಗಲ್ಲ, ಒದಗಿಸೋದು, ವಸ್ತುಗಳನ್ನು ಒದಗಿಸೋದು, ಅದಕ್ಕೆ ನಾವು ಸಪ್ಲೈ ಅಂತ ಇಂಗ್ಲಿಷ್ ನಲ್ಲಿ. ಇದು ಆಡು ಭಾಷೆ. ಇದು ಅರ್ಥಶಾಸ್ತ್ರ ಪ್ರಕಾರ ಅದಕ್ಕೆ ಬೇರೆ ವಿಶೇಷವಾದ ಮೀನಿಂಗೇ ಇದೆ. ಅದೇ ರೀತಿ ಉತ್ಪಾದನೆ. ಈಗ ಹುಡುಗರು ಉತ್ಪಾದನೆ ಅಂದ್ರೆ ಏನಪ್ಪಾ? ಆಡು ಭಾಷೆಗೆ ತಯಾರಿಸ್ತಕ್ಕಂಥದ್ದು, ಇಲ್ಲ ಕೈಗಾರಿಕೆಯಲ್ಲಿ ಏನಾರ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಹೊಲದಲ್ಲಿ ಏನಾರೆ ನಾವು ಬಿತ್ತನೆ ಮಾಡಿಬಿಟ್ಟು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಹಿಂಗೆ ಸರಳವಾಗಿ ನಾವು ಬಳಸ್ತೀವಿ ಆಡು ಭಾಷೆಯಲ್ಲಿ. ಆದ್ರೆ ಅಕಾರ್ಡಿಂಗ್ ಟು ಎಕನಾಮಿಕ್ಸ್ ಇದಕ್ಕೆ ವಿಶೇಷವಾದ ಒಂದು ಅರ್ಥ ಇದೆ, ಡಿಫರೆಂಟ್ ಮೀನಿಂಗ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ವಿತರಣೆ. ವಿತರಣೆ ಅಂದ್ರೆ ಏನ್ ಹೇಳ್ತೀವಿ? ಯೋಚನೆ ಮಾಡಿ ಉತ್ತರ ಹೇಳಿ. ವಿತರಣೆ ಅಂದ್ರೆ ಏನು ಆಡು ಭಾಷೆಯಲ್ಲಿ? ಸಾಕಷ್ಟು ಬಳಕೆ ಆಗಿರೋ ಪದಗಳು ಇವು. ಡಿಸ್ಟ್ರಿಬ್ಯೂಷನ್ ಅಂತ, ಹಂಚಿಕೆ ಮಾಡ್ತಕ್ಕಂಥ ವಿತರಣೆ ಅಂದ್ರೆ ನೋಡಿ, ಆಡು ಭಾಷೆಯಲ್ಲಿ ಎಷ್ಟು ಸುಲಭ ಇದಾವೆ. ಆದ್ರೆ ಅಕಾರ್ಡಿಂಗ್ ಟು ಎಕನಾಮಿಕ್ಸ್ ಇಲ್ಲಿ ಸ್ಪೆಷಲ್ ಮೀನಿಂಗ್ ಇದೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ ನಾವು ನೋಡೋಣ, ಈಗ ಒಂದೊಂದೇ ಬೇಡಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ನೋಡಿ, ಬೇಡಿಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನ ವೆಚ್ಚ ಮಾಡುವ ಶಕ್ತಿ ಇರಬೇಕು. ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ, ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ
ವೆಚ್ಚ ಮಾಡುವ ಶಕ್ತಿ ಇದ್ದರೆ ಮತ್ತು ಹಣವನ್ನ ವೆಚ್ಚ ಮಾಡುವ ಶಕ್ತಿ ಇದ್ದರೆ ಮಾತ್ರ ಬೇಡಿಕೆ ಎನಿಸಿಕೊಳ್ಳುತ್ತದೆ. ಮಾತ್ರ ಬೇಡಿಕೆ ಎನಿಸಿಕೊಳ್ಳುತ್ತದೆ. ಅರ್ಥ ಮಾಡ್ಕೋಬೇಕು. ಇದು ಎಕನಾಮಿಕ್ಸ್ ಏನಪ್ಪಾ, ನೀವು ಚೆನ್ನಾಗಿ ಗಮನ ಕೊಟ್ಟು ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಗಣಿತ ಮತ್ತು ಎಕನಾಮಿಕ್ಸ್ ಇದೆಯಲ್ಲ ಬಹಳ ಶಾರ್ಪ್ ಇರಬೇಕು, ಇಲ್ಲ ಅಂದ್ರೆ ಅವು ಅರ್ಥನೇ ಆಗಲ್ಲ. ಅವು ಏನಿಲ್ಲ, ಬಹಳ ಈಸಿ. ಇಲ್ಲಿ ನೋಡಿ, ಇಲ್ಲಿ ಬೇಡಿಕೆ ಅಂದ್ರೆ ನೋಡಿ, ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನ ವೆಚ್ಚ ಮಾಡತಕ್ಕಂತಹ ಶಕ್ತಿ ಇರಬೇಕು. ಕೊಳ್ಳುವ ಮನೋಭಾವ, ವೆಚ್ಚ ಮಾಡತಕ್ಕಂತ ಶಕ್ತಿ ಇದ್ದರೆ ಅದು ಬೇಡಿಕೆಯಾಗಿ ಪರಿಣಮಿಸುತ್ತದೆ. ಈಗ ಉದಾಹರಣೆ ನೋಡಿ, ಬಯಕೆ ಅಂದ್ರೆ ಆಸೆ ಅಂತ ತಿಳ್ಕೊಳ್ಳಿ ವಿದ್ಯಾರ್ಥಿಗಳು. ಹುಡುಗರು ಬಯಕೆ ಅಂದ್ರೆ ಏನ್ ಹೇಳ್ತೀವಿ? ಆಸೆ. ಈಗ ನಾನು ವಿಮಾನ ನೋಡ್ತೀನಪ್ಪ, ಅದು ಆಸೆ ಆಗ್ತದೆ, ಅದು ಬೇಡಿಕೆ ಆಗೋದಿಲ್ಲ. ಬೇಡಿಕೆ ಯಾವಾಗ ಆಗ್ತದೆ? ನಾವು ಹಣವನ್ನು ಕೊಟ್ಟು, ಅಂದ್ರೆ ಹಣವನ್ನು ಕೊಟ್ಟು ಕೊಂಡುಕೊಳ್ತಕ್ಕಂತಹ ಶಕ್ತಿ ಇರಬೇಕು, ಸಾಮರ್ಥ್ಯ ಇರಬೇಕು, ಅದನ್ನ ಕೊಂಡುಕೊಳ್ತಕ್ಕಂತ ಒಂದು ಮನೋಭಾವ ಇರಬೇಕು. ಆಗ ಮಾತ್ರ ಅದು ಬೇಡಿಕೆಯಾಗಿ ಪರಿಣಮಿಸುತ್ತದೆ. ಈಗ ನಾನು ರೈಲ್ ನೋಡ್ತೀನಪ್ಪ, ಅದು ಆಸೆ, ಅದು ಬೇಡಿಕೆ ಆಗದೆ ಯಾವಾಗ ನೋಡಿ, ಅಲ್ಲಿ ಬಯಕೆಯ ಜೊತೆಗೆ, ಆಸೆಯ ಜೊತೆಗೆ ಕೊಳ್ಳುವ ಮನೋಭಾವ ಇರಬೇಕು, ಮತ್ತೆ ಹಣವನ್ನ ವೆಚ್ಚ ಮಾಡತಕ್ಕಂತಹ ಶಕ್ತಿ ಇರಬೇಕು. ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಇದ್ದಾಗ ಮಾತ್ರ ಅದು ಬೇಡಿಕೆಯಾಗಿ ಪರಿಣಮಿಸುತ್ತದೆ. ಇಲ್ಲ ಅಂದ್ರೆ ಬರೀ ಆಸೆಯಾಗಿ ಉಳ್ಕೊಳ್ತದೆ. ನಾವೇನಾರ ನೋಡ್ತೀವಿ, ಈಗೇನೋ ವಿಮಾನ ನೋಡ್ತೀವಿ, ರೈಲ್ ನೋಡ್ತೀವಿ, ಹೊಸದಾದ ಗೌರ್ಮೆಂಟ್ ಬಸ್ ನೋಡ್ತೀವಿ. ಈಗ ಅದು ನೋಡಿದ ತಕ್ಷಣ ನಾವು ತಕ್ಕನಕ್ಕಾಗಲ್ಲ, ಅದು ಆಸೆ ಆಗ್ತದೆ. ಬೇಡಿಕೆ ಯಾವಾಗ ಕನ್ವರ್ಟ್ ಆಗುತ್ತೆ ಅಂದ್ರೆ ಬಯಕೆಯ ಜೊತೆಗೆ ನಾವು ಅದನ್ನ ಕೊಂಡುಕೊಳ್ಳುವ ಮನೋಭಾವನೆ, ಹಣವನ್ನ ವೆಚ್ಚ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ಇದ್ದಾಗ ಮಾತ್ರ ಅದು ಬೇಡಿಕೆಯಾಗಿ ರೂಪುಗೊಳ್ಳುತ್ತದೆ. ನೋಡಿ, ಇದು ಅಕಾರ್ಡಿಂಗ್ ಟು ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಪ್ರಕಾರ. ಈ ಸಾಮಾನ್ಯ ನಾವು ಜನರಲ್ ಆಗಿ ಬೇಡಿಕೆ ಅಂದ್ರೆ ಯಾರನ್ನಾರ ಕೇಳದಪ್ಪ, ಕೊಡಪ್ಪ ಇದನ್ನ ಕೊಡು ಅಂತ, ದುಡ್ಡಿಲ್ಲ, ಇದು ಬೇಡಿಕೆ ಅಂತ ಸರ್ವೇ ಸಾಮಾನ್ಯವಾಗಿ. ನೋಡಿ, ಇನ್ನೊಂದು ಮುಂದುವರೆದು ಹೇಳೋದಾದ್ರೆ, ನಿಗದಿತ ಬೆಲೆಗೆ ನಿಗದಿಯಾದ ಕಾಲದಲ್ಲಿ, ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ, ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣ, ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವೇ ಆರ್ಥಿಕ ಸರಕಿನ ಪ್ರಮಾಣವೇ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ ಎಂದು ಕರೆಯುತ್ತೇವೆ. ನೋಡಿ, ಅರ್ಥಶಾಸ್ತ್ರದ ಪ್ರಕಾರ ಈ ರೀತಿ ಹೇಳ್ತೀವಿ ನಾವು. ನಿಗದಿಯಾದ ಬೆಲೆಗೆ, ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ತೀವಿ, ಬೆಲೆ. ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ, ಒಂದು ಸರ್ಟನ್ ಟೈಮ್, ಅದು ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣ, ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣಕ್ಕೆ ನಾವು ಬೇಡಿಕೆ ಅಂತ ಹೇಳ್ತೀವಿ. ನಿಗದಿಯಾದ ಸಮಯಕ್ಕೆ ಏನ್ ಹೇಳ್ತೀವಿ? ಬೆಲೆಗೆ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣ.
ಒಂದು ಟೈಮ್, ಅದು ಸರ್ಟೆನ್ ಟೈಮ್, ನಿಗದಿಯಾದ ಕಾಲದಲ್ಲಿ ನಿಗದಿಯಾದ ಬೆಲೆಗೆ ನಾವೇನು ಕೊಂಡುಕೊಳ್ಳುವ ಒಂದು ಆರ್ಥಿಕ ಸರಕಿನ ಒಂದು ಪ್ರಮಾಣ, ಅದಕ್ಕೆ ನಾವು ಬೇಡಿಕೆ ಅಂತ ಅಂದ್ಬಿಟ್ಟು ಅರ್ಥಶಾಸ್ತ್ರ ಪ್ರಕಾರ ಕರಿತೀವಿ. ಈಗ ಗೊತ್ತಾಗ್ತಲ್ಲ, ಈಗ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನಾವು ಬೇಡಿಕೆ ಅಂದ್ರೆ ಏನರ್ಥ, ಅರ್ಥಶಾಸ್ತ್ರ ಪ್ರಕಾರ ಬೇಡಿಕೆ ಅಂದ್ರೆ ಏನು ಅಂತ ಡಿಫ್ರೆನ್ಸ್ ಗೊತ್ತಾಗ್ತಲ್ಲ. ಆಡು ಭಾಷೆ ಬೇರೆ ಅರ್ಥನೇ ಸಿಗ್ತದೆ. ಅದಕ್ಕೆ ಹೇಳೋದು ಫಸ್ಟ್ ನಾನು ಹೇಳಿದ್ದೇನಪ್ಪ, ಪಾರಿಭಾಷಿಕ ಪದಗಳ ಬಗ್ಗೆ ಅರಿವಿರ್ಬೇಕು. ಈಗ ಬೇಡಿಕೆ ಅಂದ್ರೇನು ಅಂತ ಪ್ರಶ್ನೆ ಕೇಳಿದಾಗ ನಾವು ಬೇರೆಯವರನ್ನ ಏನಾದ್ರು ಕೇಳುವುದಕ್ಕೆ ಬೇಡಿಕೆ ಎಂದು ಕರಿತೇವೆ ಅಂತ ಬರೆದ್ರೆ ಅದು ಉತ್ತರ ರಾಂಗು. ಅರ್ಥಶಾಸ್ತ್ರ ಪ್ರಕಾರ ಬರೀಬೇಕು, ನಿಗದಿಯಾದ ಕಾಲದಲ್ಲಿ ನಿಗದಿಯಾದ ಬೆಲೆಗೆ ಕೊಂಡುಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣಕ್ಕೆ ನಾವು ಕರೆಯುತ್ತೇವೆ. ನೋಡಿ, ಮತ್ತೆ ಇಲ್ಲಿ ಒಂದು ನಿಯಮ ಬರ್ತದೆ. ಸಾಮಾನ್ಯ ನಿಯಮ ಏನಪ್ಪಾ ಅಂದ್ರೆ, ಬೆಲೆಗಳು ಹೆಚ್ಚಾದಂತೆಲ್ಲ ಒಂದು ನಿಯಮ ಬರ್ತದೆ. ಬೆಲೆಗಳು ಹೆಚ್ಚಾದಂತೆಲ್ಲ ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆ ಇಳಿಯುತ್ತದೆ. ಬೇಡಿಕೆ ಇಳಿಯುತ್ತದೆ. ಬೇಡಿಕೆ ಇಳಿಯುತ್ತದೆ. ಬೆಲೆಗಳು ಇಳಿದಂತೆಲ್ಲ ಏನಾಗುತ್ತೆ, ಬೇಡಿಕೆಗಳು ಹೆಚ್ಚಾಗುತ್ತವೆ. ಇದು ಒಂದು ಬೇಡಿಕೆ ನಿಯಮ. ಇದು ನೋಡಿ, ಬೆಲೆಗಳು ಅಧಿಕವಾಗಿದ್ದಾಗ ಬೇಡಿಕೆ ಏನಾಗ್ತದೆ, ಈಗ 1 ಕೆಜಿ ಬದನೆಕಾಯಿಗೆ 500 ರೂಪಾಯಿ ಅಂದ್ರೆ ಯಾರು ತಗಂತಾರ? ಅವಾಗ ಏನಾಗುತ್ತೆ, ಬೆಲೆ ಹೆಚ್ಚಾದಾಗ ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತದೆ, ಬೆಲೆ ಇಳಿದಾಗ ಕೊಂಡುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತದೆ. ಇದನ್ನ ನಾವು ಬೇಡಿಕೆಯ ನಿಯಮ ಎಂದು ಕರೆಯುತ್ತೇವೆ. ನೋಡಿ, ಹೈಯರ್ ದ ಪ್ರೈಸ್ ಲೋವರ್ ದ ಡಿಮ್ಯಾಂಡ್, ಹೈಯರ್ ದ ಪ್ರೈಸ್ ಅಂತಾರೆ. ಇದು ಒಂದು ನಿಯಮ. ಇದು ಬೇಡಿಕೆ ಏನಪ್ಪಾ ಅಂದ್ರೆ, ಬೆಲೆ ಏರಿದಾಗ ಕೊಂಡುಕೊಳ್ಳುವ ಸಂಖ್ಯೆ ಯಾವಾಗಲೂ ಕೂಡ ಕಡಿಮೆ ಇರ್ತದೆ. ಈಗ ಜಾಸ್ತಿ ದುಡ್ಡು ಕೊಟ್ಟು ಕಡಿಮೆ ವಸ್ತುಗಳನ್ನು ಯಾರು ಕೂಡ ಕೊಂಡ್ಕೊಳ್ಳೋದಿಲ್ಲ. ಈಗ ಕೆಲವರು ಏನ್ ಮಾಡ್ತಾರೆ, ಸಂತೆ ಟೈಮಲ್ಲಿ ಸಂಜೆ ಹೊತ್ತು ಹೋಗ್ತಾರೆ, ಸಂಜೆ ಹೊತ್ತು ಸ್ವಲ್ಪ ಕಡಿಮೆ ಕೊಡ್ಬೋದೇನೋ ಮಾರ್ಕೆಟ್ನಾಗ ಅಂತ. ಹೌದು, ಆಕ್ಚುಲಿ ಸಾಯಂಕಾಲ ಆದಂಗೆ ಸ್ವಲ್ಪ ಮಳೆಗಿಳಿ ಬಿತ್ತಪ್ಪ ಅಂದ್ರೆ ಬಿಡತ್ಲ ಸಾಮಾನು ಹೋದ್ರಾಗತ್ತ ಅಂತಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಕೊಡ್ತಾರೆ. ಏನು, ಬೆಳಿಗ್ಗೆ ಫ್ರೆಶ್ ವೆಜಿಟೇಬಲ್ಸ್ ಬಂದಾಗ, ತರಕಾರಿ ಬಂದಾಗ ಅಲ್ಲಿ ರೇಟ್ ಅವ್ರು ಕಡಿಮೆ ಮಾಡೋದಿಲ್ಲ. ಆ ರೇಟಿಗೆ ನಾವು ತಗೋಬೇಕಾಗುತ್ತೆ. ಆಗ ಸ್ವಲ್ಪ ಮಧ್ಯಾಹ್ನ ಸಾಯಂಕಾಲ ಆದಂಗೆ ಸ್ವಲ್ಪ ಅಲ್ಲಿ ಏನಾಗುತ್ತೆ, ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವಾಗ ಅಲ್ಲಿ ಬೆಲೆನೂ ಕೂಡ ಸ್ವಲ್ಪ ಕಡಿಮೆ ಮಾಡ್ತಾರೆ. ಸರ್ವೇ ಸಾಮಾನ್ಯವಾಗಿ ಇದು ನಿಮ್ಗೂ ಕೂಡ ಗೊತ್ತಿರುತ್ತೆ, ಯಾಕಂದ್ರೆ ಇಲ್ಲಿ ಗುರುವಾರ ಅಲ್ಲ, ಸಂತೆ ಯಾವಾಗ ಇಲ್ಲಿ ಅವರ ಅನುಭವ, ಸಂತೆ ಯಾರ್ಯಾರು ಮಾಡಿರ್ತಾರೋ ಅವರಿಗೆ ಗೊತ್ತಾಗುತ್ತೆ. ನಾವು ಅದ್ ಹೆಚ್ಚಿಗೆ ಹೇಳೋದೇನು ಬೇಡ. ನೋಡಿ, ನಂತರ ಮುಂದಿನ ಪಾಯಿಂಟ್, ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ ಅಂತ ಬರ್ಕೊಳ್ಳಿ. ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ. ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ. ಬೇಡಿಕೆಯ ಪ್ರಭಾವ.
ನೋಡಿ ಈಗ ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ ಅಧಿಕಗೊಳ್ಳುತ್ತವೆ. ನೋಡಿ ಹೇಳ್ತೀನಿ, ಹಂಗೆ ಬರ್ಕೊಳ್ಳುತ್ತೆ. ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ, ಉದ್ಯೋಗ, ವರಮಾನ, ಉತ್ಪಾದನೆ, ಉದ್ಯೋಗ, ವರಮಾನ, ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ ಅಧಿಕಗೊಳ್ಳುತ್ತದೆ. ಪೂರೈಕೆ ಅಧಿಕಗೊಳ್ಳುತ್ತದೆ. ಪೂರೈಕೆ ಅಧಿಕಗೊಳ್ಳುತ್ತದೆ. ಪೂರೈಕೆ ಅಧಿಕಗೊಳ್ಳುತ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ ಮತ್ತು ರಾಷ್ಟ್ರದ ಪ್ರಗತಿಯಾಗುತ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ ಮತ್ತು ರಾಷ್ಟ್ರದ ಪ್ರಗತಿಯಾಗುತ್ತದೆ. ರಾಷ್ಟ್ರದ ಪ್ರಗತಿ ಹೆಚ್ಚಾಗುತ್ತದೆ. ನೋಡಿ, ಬೋರ್ಡ್ ಮೇಲೆ ಬರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಆ ಪಾಯಿಂಟ್ ಹಾಕೊಳ್ಳಿ. ಬಹಳ ಸುಲಭ ಇದು. ಏನಪ್ಪ, ಆಸಕ್ತಿಯಿಂದ ಕೇಳಬೇಕಷ್ಟೇ. ನೋಡಿ, ಈ ಕಡೆ ಬಾಯ್ಸು ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ, ಹೆಂಗಾದ ಪ್ರಭಾವ ಬೀರ್ತದೆ ಉತ್ಪಾದನೆ ಮೇಲೆ ಅನ್ನೋದನ್ನ ಈಗ ನಾನು ಕೆಲವು ಅಂಶಗಳ ಮೂಲಕ ನಿಮಗೆ ತಿಳಿಸ್ತೇನೆ. ಇಲ್ಲಿ ಬೇಡಿಕೆ ಹೆಚ್ಚಾದಾಗ ಸರ್ವೇ ಸಾಮಾನ್ಯವಾಗಿ ಉತ್ಪಾದನೆಯೂ ಕೂಡ ಹೆಚ್ಚಾಗ್ತದೆ. ಈಗ ಯಾವುದೇ ಒಂದು ವಸ್ತುಗಳಿಗೆ ಡಿಮ್ಯಾಂಡ್ ಇತ್ತಪ್ಪ ಅಂದ್ರೆ ಅಲ್ಲಿ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಾರೆ. ಒಂದೊಂದ್ಸರಿ ಟೊಮೊಟೊ 100 ರೂಪಾಯಿ 200 ರೂಪಾಯಿ ತನಕ ರೇಟ್ ಆಗಿತ್ತು. ಆ ಸಂದರ್ಭದಲ್ಲಿ ಜನರು ಏನ್ ಮಾಡ್ತಾರೆ, ರೈತರು ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಾರೆ. ಈ ಕಡೆ ಆ ಮಾಲನ್ನ ಹೆಚ್ಚೆಚ್ಚು ಬೆಳೀತಾರೆ. ಯಾಕಂದ್ರೆ ಬೇಡಿಕೆ, ಡಿಮ್ಯಾಂಡ್ ಹೆಚ್ಚಿಗೆ ಬರ್ತಾ ಇದೆ. ಈರುಳ್ಳಿ ಆಗ್ಲಿ, ಟೊಮೊಟೊ ಆಗ್ಲಿ, ಇವೆಲ್ಲ ತರಕಾರಿಗಳಿಗೆ. ಅವಾಗ ಏನ್ ಮಾಡ್ತಾರೆ, ಆಟೋಮೆಟಿಕಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಬಾಯ್ಸ್ ಈ ಕಡೆ ನೋಡಲ್ಲ. ಈಗ ನಿಮ್ಗೆ ಅನುಭವ ಆಗಿರ್ಬೋದು, 200 ರೂಪಾಯಿ ತನಕ 150 ರೂಪಾಯಿ ತನಕ ಕೂಡ ಟೊಮೊಟೊ ರೇಟ್ ಆಗಿತ್ತು. ಅವಾಗ ಏನ್ ಮಾಡಿದ್ರು ರೈತರು, ಅದರ ತಕ್ಷಣ ಮತ್ ಪುನಃ ಹೆಚ್ಚೆಚ್ಚು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬೇಡಿಕೆ ಹೆಚ್ಚಾದಾಗ ಏನಾಗುತ್ತೆ, ಉತ್ಪಾದನೆ ಕೂಡ ಹೆಚ್ಚಾಗ್ತದೆ. ಅರ್ಥ ಆತಲ್ಲ? ಈಗ ಬೇಡಿಕೆ ಹೆಚ್ಚಾದಾಗ ಏನಾಗುತ್ತೆ, ಉತ್ಪಾದನೆ ಹೆಚ್ಚಾಗ್ತದೆ ಮತ್ತು ಉದ್ಯೋಗ, ಕೆಲಸಗಳು ಕೂಡ ಹೆಚ್ಚಾಗ್ತದೆ. ಈಗ ಯಾವ್ದಾರ ಒಂದು ಫ್ಯಾಕ್ಟರಿಯನ್ನು ನಾವು ಉದಾಹರಣೆ ತಗೊಂಡ್ರೆ, ಅಲ್ಲಿ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಾರೆ ಫ್ಯಾಕ್ಟರಿಯಲ್ಲಿ. ಅವಾಗೇನು, ಜನರು ಹೆಚ್ಚು ತಗೊಳ್ತಾರೆ ವಸ್ತುಗಳನ್ನ. ಅವಾಗ ಕೆಲಸಕ್ಕೆ ಜನರನ್ನ ಅಲ್ಲಿ ತೆಗೆದುಕೊಳ್ತಾರೆ ಕಂಪನಿಯವರು, ಮ್ಯಾನೇಜರ್ಗಳು, MD ಅವರೆಲ್ಲ. ಹೇಳೋದು ಅರ್ಥ ಆಗುತ್ತಲ್ಲ? ಈಗ ಒಂದು ಕಾರ್ಖಾನೆಯಲ್ಲಿ ಅನೇಕ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ. ಇವಾಗ ಬೇಡಿಕೆ ಹೆಚ್ಚಾಗ್ತದೆ, ಇನ್ನು ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಉತ್ಪಾದನೆ ಜಾಸ್ತಿ ಆದಂಗೆ ಕೆಲಸಕ್ಕೂ ಕೂಡ ಹೆಚ್ಚಿಗೆ ಜನ ತಗೊಳ್ತಾರೆ. ಆ ಟೈಪು ನೋಡಿ, ಬೇಡಿಕೆ ಹೆಚ್ಚಾಗ ಉತ್ಪಾದನೆ ಹೆಚ್ಚಾಗ್ತದೆ, ಉದ್ಯೋಗಗಳು ಕೂಡ ಹೆಚ್ಚಾಗ್ತವೆ. ಅದೇ ರೀತಿ ವರಮಾನ ಕೂಡ ಅಧಿಕ ಆಗ್ತದೆ, ಇನ್ಕಮ್ ಜಾಸ್ತಿ ಆಗ್ತದೆ.
ಈಗ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ, ಅದರಿಂದ ದುಡಿತಾರೆ, ದುಡ್ಡು ಅವರು ಹೆಚ್ಚು ಪಡ್ಕೊಳ್ತಾರೆ ಕೆಲಸಕ್ಕೆ ಹೋಗೋದ್ರಿಂದ. ಅದೇ ರೀತಿ ಪೂರೈಕೆ ಅಧಿಕಗೊಳ್ಳುತ್ತದೆ. ಅವಾಗ ಹೆಚ್ಚು ಹೆಚ್ಚು ಮಾಲ್ಗಳು ಅಲ್ಲಿ ಸ್ಟಾಕ್ ಬಂದು ಅಲ್ಲಿ ಬೀಳ್ತದೆ, ಪೂರೈಕೆ ಸಪ್ಲೈ ಹೆಚ್ಚಾಗ್ತದೆ ಅಂತ ಅನೇಕ ಜನರು ಏನು ಬೆಳೆದಂತ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಕಷ್ಟು ತಂದ್ಬಿಡ್ತಾರೆ. ಈಗ ಶೇಂಗಾ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ಇತ್ಯಾದಿ ಬೇಡಿಕೆ ಇದ್ದಂತ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಬೆಳೆದ್ಬಿಟ್ಟು ಎಲ್ಲರೂ ಕೂಡ ಮಾರ್ಕೆಟ್ಗೆ ಇವೆಲ್ಲ ಒಂದು ಪದಾರ್ಥಗಳನ್ನ ತರಕಾರಿಗಳನ್ನ ಅವರು ಬಿಡ್ತಾರೆ. ಅದೇ ರೀತಿ ನೋಡಿ, ಈ ರೀತಿ ಪೂರೈಕೆ ಅಧಿಕ ಆದಾಗ ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಆಗ ಜನರು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೊಳ್ಳೆ ಆಹಾರವನ್ನು ಊಟ ಮಾಡ್ತಕ್ಕಂಥದ್ದು, ಚೆನ್ನಾಗಿ ಅವ್ರ ಸ್ಟ್ಯಾಂಡರ್ಡ್ ಆಗಿ ಜೀವನವನ್ನ ಅವರು ನಿರ್ವಹಣೆ ಮಾಡ್ತಾರೆ. ಯಾಕಂದ್ರೆ ಕೆಲಸಕ್ಕೆ ಹೋಗ್ತಾರೆ, ಸಂಬಳ ಬರ್ತದೆ, ಚೆನ್ನಾಗಿ ಒಳ್ಳೊಳ್ಳೆ ಪದಾರ್ಥ ಊಟ ಮಾಡೋದು, ಡ್ರೆಸ್ ಹಾಕೊಳ್ಳೋದು, ಸುಖವಾಗಿರ್ತಾರೆ ಅಂತ ಅದರ ಅರ್ಥ. ಉತ್ಪಾದನೆ ಹೆಚ್ಚಾಗ್ತದೆ, ಪೂರೈಕೆನೂ ಕೂಡ ಅಧಿಕ ಆಗ್ತದೆ, ಜನರ ಜೀವನ ಮಟ್ಟನೂ ಕೂಡ ಅಧಿಕ ಆಗ್ತದೆ ಮತ್ತು ವರಮಾನ ಕೂಡ ಅಧಿಕ ಆಗ್ತದೆ ಬೇಡಿಕೆ ಜಾಸ್ತಿ ಆದಾಗ. ನೋಡಿ, ಅದೇ ರೀತಿ ಇಷ್ಟೆಲ್ಲ ಆದ್ಮೇಲೆ ಅಂತಿಮವಾಗಿ ರಾಷ್ಟ್ರದ ಪ್ರಗತಿ ಹೆಚ್ಚಾಗುತ್ತದೆ. ನಮ್ಮ ದೇಶವು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ. ನೋಡಿ, ಇದು ಬೇಡಿಕೆ ಹೆಚ್ಚಾದಾಗ ಏನೇನು ಇಲ್ಲಿ ಪ್ರಭಾವ ಬೀರ್ತದೆ ಉತ್ಪಾದನೆ ಮೇಲೆ ಅನ್ನೋದ್ರ ಬಗ್ಗೆ ಈ ಅಂಶಗಳು ಇವೆಲ್ಲ ಅರ್ಥ ಆದ್ವಲ್ಲ ಈಗ. ಅದೇ ರೀತಿ ಇಲ್ಲಿ ಬೇಡಿಕೆ ಡೌನ್ ಆದಾಗ ಏನಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ತಿಳ್ಕೊಳ್ಳೋಣ. ಬೇಡಿಕೆನೇ ಇಲ್ಲಪ್ಪ, ಅವಾಗ ಇವೆಲ್ಲವೂ ಕೂಡ ಇಳಿಮುಖ ಆಗ್ತದೆ. ಬೇಡಿಕೆ ಇಳಿಮುಖ ಆದಂತ ಸಂದರ್ಭದಲ್ಲಿ ನೋಡಿ, ಬೇಡಿಕೆ ಇಳಿಮುಖ ಆದಾಗ ಉತ್ಪಾದನೆ ಯಾರು ಹೆಚ್ಚು ಮಾಡಕ್ ಹೋಗೋದಿಲ್ಲ. ಯಾರು ಜನರು ಏನು ವಸ್ತುಗಳು ತಗೊಳಕ್ಕೆ ಯಾರು ಬರೋದಿಲ್ಲ. ಸುಮ್ಮನೆ ಯಾಕೆ ಉತ್ಪಾದನೆ ಮಾಡಿ ನಾವು ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉತ್ಪಾದನೆ ಡೌನ್ ಆಗ್ತದೆ, ಇಳಿಮುಖ ಆಗ್ತದೆ, ಕೆಲಸ ಸಿಗೋದಿಲ್ಲ, ಯಾರು ಫ್ಯಾಕ್ಟರಿಯಲ್ಲಿ ನೌಕರಿ ತಗೊಳಲ್ಲ. ಯಾಕಂದ್ರೆ ಉತ್ಪಾದನೆ ಮಾಡಿದಂತ ವಸ್ತುಗಳಿಗೆ ಬೇಡಿಕೆ ಇಲ್ಲ ಅಂದಾಗ ಅಲ್ಲಿ ಕೆಲಸಕ್ಕೆ ತಗೊಂಡ್ರೆ ಅವ್ರಿಗೆ ಲಾಸ್ ಆಗುತ್ತೆ ಮಾಲೀಕರಿಗೆ. ನೋಡಿ, ಇವೆಲ್ಲ ಇಳಿಮುಖ ಆಗ್ತದೆ, ಉದ್ಯೋಗ ಕೂಡ ಇರೋದಿಲ್ಲ, ಇನ್ಕಮ್ ಕೂಡ ಡೌನ್ ಆಗ್ತದೆ, ಇಳಿಮುಖ ಆಗ್ತದೆ, ಪೂರೈಕೆ ಅಲ್ಲಿ ಡೌನ್ ಆಗ್ತದೆ, ಸಪ್ಲೈ ಬರೋದಿಲ್ಲ, ಹೆಚ್ಚಿಗೆಯ ರೇಟ್ ಇಲ್ಲ ಏನಿಲ್ಲ, ಸುಮ್ಮನೆ ಯಾಕೆ ಮಾಲ್ ತಗೊಂಡೋಗಿ ಸುಮ್ಮನೆ ತರೋದು ವಾಪಸ್ ಬರೋದು, ಹಿಂಗೆ ಜನ ಹೆಚ್ಚೆಚ್ಚು ಮಾಲನ್ನ ಒಯ್ಯೋದಿಲ್ಲ ಮಾರುಕಟ್ಟೆಗೆ. ನಂತರ ರೇಟ್ ಇಲ್ಲ ಏನು ಇಲ್ಲ ಅಂದಾಗ ಜನರ ಜೀವನ ಮಟ್ಟ ಆವಾಗ ಕುಸಿಯುತ್ತದೆ. ಏನು ಸ್ಟ್ಯಾಂಡರ್ಡ್ ಮಾಡ್ತಿದ್ರು ಅದು ಡೌನ್ ಆಗ್ತದೆ. ಅಯ್ಯೋ, ಈ ವರ್ಷ ಬೆಳೆ ಏನು ಬರಲ್ಲ, ಲಾಸ್ ಆಯ್ತು, ಬಟ್ ಇಲ್ಲ ಏನು ಇಲ್ಲ, ಹಬ್ಬ ಹುಡುಗರಿಗೆ ಏನು ಹೊಸ ಡ್ರೆಸ್ ತರಲಿಲ್ಲ, ಹಿಂಗಾಗ್ತದೆ. ಅದೇ ಒಳ್ಳೆ ರೇಟ್ ಸಿಕ್ಕು ಒಳ್ಳೆ ಡಿಮ್ಯಾಂಡ್ ಆದ್ರೆ ಅವರು ಖುಷಿಯಾಗಿ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ತಾರೆ. ಆಗ ರಾಷ್ಟ್ರದ ಪ್ರಗತಿ ಹೆಚ್ಚಾಗುತ್ತದೆ. ಸೊ ಹಾಗಾಗಿ ನಾವೇನ್ ಹೇಳ್ತಪ್ಪ ಅಂದ್ರೆ ಇನ್ನೊಂದು ಮಾತ ಇಲ್ಲಿ ಬೇಡಿಕೆಯನ್ನ ರಾಷ್ಟ್ರದ ಪ್ರಗತಿಯ ಪ್ರತೀಕ ಅಂತ ಹೇಳ್ತೀವಿ. ಬೇಡಿಕೆಯನ್ನ ರಾಷ್ಟ್ರದ ಪ್ರಗತಿಯ ಪ್ರತೀಕ ಬರ್ಕೊಳ್ಳಿದ್ದು. ಬೇಡಿಕೆಯನ್ನ ರಾಷ್ಟ್ರದ ಪ್ರಗತಿಯ ಪ್ರತೀಕ. ಬೇಡಿಕೆ ಏನಂತ ಕರಿತೀವಿ ನಾವು? ಯಾಕಂದ್ರೆ ಬೇಡಿಕೆ ರೈಸ್ ಇತ್ತಪ್ಪ ಅಂದ್ರೆ ದೇಶದ ಕೂಡ ಅಭಿವೃದ್ಧಿ ಹೊಂದುತ್ತದೆ, ನಮ್ಮ ಜನರ ಜೀವನ ಮಟ್ಟ ಎಲ್ಲ ಉತ್ತಮ ಆಗ್ತದೆ. ಬೇಡಿಕೆ ಇಳಿಮುಖ ಆಯ್ತು ಅಂದ್ರೆ ಅವೆಲ್ಲವೂ ಕೂಡ ಎಲ್ಲ ಅಂಶಗಳಲ್ಲೂ ಕೂಡ ಡೌನ್ ಆಗ್ತದೆ, ಇಳಿಮುಖ ಆಗ್ತದೆ. ಇದು ಬಹಳ ವೆರಿ ಸಿಂಪಲ್, ಇದು ಅರ್ಥ ಆತಲ್ಲ. ಮತ್ತೇನಾದ್ರು ಇದ್ರ ಬಗ್ಗೆ ಗೊತ್ತಲ್ಲ ಅಂದ್ರೆ ಕೇಳ್ರಿ. ಉತ್ಪಾದನೆಯ ಮೇಲೆ ಬೇಡಿಕೆಯ ಪ್ರಭಾವ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಬೇಡಿಕೆ ಅಂದ್ರೆ ಕೇಳ್ಬೋದು. ನಂತರ ನಿಮ್ಗೆ ಏನಾರೆ ಈಗ ನಾನು ಹೇಳಿದ್ರಾಗೆ ಡೌಟ್ ಇದ್ರೆ ಕೇಳ್ಕೊಳ್ಳಿ ಇನ್ನೊಂದ್ಸರಿ.
ಏನು ಡೌಟ್ ಇಲ್ಲ ತಾನೆ? ಇಲ್ಲ ರೀ. ನೋಡೋಣ, ನಾನು ನಿಮ್ಮನ್ನೇ ಈಗ ಪ್ರಶ್ನೆ ಕೇಳ್ತೀನಿ. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವುವು? ವೆರಿ ವೆರಿ ಸಿಂಪಲ್ ಕ್ವಶನ್. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವುವು? ಕೈ ಏನಾಗಿದವಪ್ಪ? ಎಲ್ಲಿಗೆ ಹೋಗಿದ್ರು ನೋಡಿ, ಈಗ ಒಂದೇ ಒಂದು ಕೈ ಬಂತು, ಎಲ್ಲಿಗೆ ಹೋಗಿತ್ತೆ ಅನ್ನೋದು. ಎರಡು ಇನ್ನು ಉಳಿದ ಕೈಗಳು ಎತ್ತಗದವರ ಬಾಯ್ಸು ಹೇಳಪ್ಪ. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಇಲ್ಲ ಸರ್, ಹೇಳು. ನನ್ನ ಕಡೆಗೆ ನೋಡು. ಬೇಡಿಕೆ, ಪೂರೈಕೆ, ಉತ್ಪಾದನೆ. ಇವುಗಳನ್ನು ನಾವು ಏನಂತ ಹೇಳ್ತೀವಪ್ಪ? ನೋಡಿ, ನೆಕ್ಸ್ಟ್ ಬೇಡಿಕೆಯ ನಿಯಮವನ್ನು ತಿಳಿಸಿ. ಬೇಡಿಕೆಯ ನಿಯಮವನ್ನು ತಿಳಿಸಿ. ರೈಟ್ ರೈಟ್. ಬೇಡಿಕೆ ಹೆಚ್ಚಾದಂತೆಲ್ಲ ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆಗಳು ಇಳಿಯುತ್ತವೆ. ಬೆಲೆ ಹೆಚ್ಚಾದಂತೆಲ್ಲ ಬೇಡಿಕೆಗಳು ಹೆಚ್ಚಾಗುತ್ತವೆ. ಎಸ್, ವೆರಿ ಗುಡ್. ಮತ್ತೆ ಯಾರು ಕೈ ಎತ್ತಿದ್ದು ಹೇಳ? ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆ ಇಳಿಯುತ್ತವೆ. ಬೆಲೆಗಳು ಇಳಿದಂತೆಲ್ಲ ಬೇಡಿಕೆ ಹೆಚ್ಚಾಗುತ್ತದೆ. ಎಸ್, ಹೇಳಮ್ಮ, ಗಟ್ಟಿ ಹೇಳಿಲ್ಲ ಸರಿ. ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆಗಳು ಇಳಿಯುತ್ತವೆ. ಬೆಲೆಗಳು ಕಡಿಮೆ ಆದಂತೆಲ್ಲ ಬೇಡಿಕೆಗಳು ಹೆಚ್ಚಾಗುತ್ತವೆ. ಬಹಳ ಸಿಂಪಲ್. ಈಗ ಬೆಲೆ ಹೆಚ್ಚಾದಾಗ ಯಾರು ಕೊಂಡ್ಕೊಳಕ್ ಬರೋದಿಲ್ಲ, ಬೆಲೆ ಕಡಿಮೆ ಆದಾಗ ಕೊಂಡ್ಕೊಳಕ್ ಬರ್ತಾರೆ. ಇದೇ ಒಂದು ನಿಯಮ ಇದು. ಎಸ್, ಗುಡ್. ನೆಕ್ಸ್ಟ್ ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ ಒಂದು 2-3 ವಾಕ್ಯದಲ್ಲಿ ತಿಳಿಸಿ. ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ. ಉತ್ಪಾದನಾ ಕ್ಷೇತ್ರದ ಮೇಲೆ ಬೇಡಿಕೆಯ ಪ್ರಭಾವ. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ ಅಧಿಕಗೊಳ್ಳುತ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ. ರಾಷ್ಟ್ರದ ಪ್ರಗತಿ ಹೆಚ್ಚಾಗುತ್ತದೆ. ಬೇಡಿಕೆ ಕಡಿಮೆ ಆದಾಗ ಉತ್ಪಾದನಾಂಗದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಮತ್ತೆ ಅದರ ಉಲ್ಟಾ ಅಷ್ಟೇ ಹೇಳಮ್ಮ. ರಾಷ್ಟ್ರದ ಪ್ರಗತಿಯ ಬೇಡಿಕೆ ಕಡಿಮೆ ಆದಂತೆಲ್ಲ ಉತ್ಪಾದನೆ ಕಡಿಮೆಯಾಗುತ್ತವೆ. ಉದ್ಯೋಗಗಳು ಕಡಿಮೆಯಾಗುತ್ತವೆ. ವರಮಾನಗಳು ಕಡಿಮೆಯಾಗುತ್ತವೆ. ಪೂರೈಕೆ ಅಧಿಕಗೊಳ್ಳುತ್ತದೆ. ಜನರ ಜೀವನ ಮಟ್ಟ ಕುಸಿಯುತ್ತದೆ. ನೋಡಿ, ಬೇಡಿಕೆ ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ಡ್ಯಾಶ್ ಪ್ರಮಾಣವು ಅಧಿಕವಾಗುತ್ತದೆ. ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ಡ್ಯಾಶ್ ಪ್ರಮಾಣವು ಅಧಿಕವಾಗುತ್ತದೆ. ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ಇದು ನೆಕ್ಸ್ಟ್ ಬರ್ತದೆ, ಸರಕು ಸೇವೆಗಳು ಅಂತ ಬರ್ತದೆ. ನಂತರ ನೋಡಿ, ನಂತರ ಇಲ್ಲಿ ಜನರಲ್ ಆಗಿ ಸಾಮಾನ್ಯ ಭಾಷೆಯಲ್ಲಿ ಬೇಡಿಕೆ ಎಂದರೇನು? ಸಾಮಾನ್ಯ ಭಾಷೆಯಲ್ಲಿ ಬೇಡಿಕೆ ಎಂದರೇನು? ಈ ಸಾಮಾನ್ಯವಾಗಿ ನನ್ನ ಕಡೆ
ಇಟ್ಕೊಂತೀನಿ, ನನ್ನ ಕಡೆ ದುಡ್ಡು ಇರೋದಿಲ್ಲ, ನಾನು ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂತೀನಿ, ಅದೇ 6 ವರ್ಷದೊಳಗೆ ಬೇಡಿಕೆ ಅಂತ. ಫೈನಲ್ ಲಾಸ್ಟ್ ಕ್ವಶನ್, ಅರ್ಥಶಾಸ್ತ್ರ ಪ್ರಕಾರ ಬೇಡಿಕೆ ಎಂದರೇನು? ಸರ್ ಅಕಾರ್ಡಿಂಗ್ ಟು ಎಕನಾಮಿಕ್ಸ್, ವಾಟ್ ಈಸ್ ದ ಡಿಮ್ಯಾಂಡ್? ಸರ್ ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವನ್ನು ಬೇಡಿಕೆ. Yes, very good. Fine. Yes, okay. ನೋಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆಲ್ ಆಫ್ ಯು, ಥ್ಯಾಂಕ್ಸ್.